ಸ್ವಾಗತ. ಅಸ್ಸಲಾಮು ಅಲೈಕುಮ್ ನನ್ನ ಹೊಸ ವ್ಲಾಗಿಗೆ. ನಾನು ನಿಮ್ಮ ಜಾವೀದ್. ಇವತ್ತು ಏನು ಗೊತ್ತಾ, ಸ್ವಲ್ಪ ಚೆನ್ನಾಗಿ ಕಾಣಿಸ್ತಿದೆ ಅಂತಂದರೆ ಇವ್ರು ಕೊಟ್ಟಿದ್ದಾರೆ ಬ್ಲೇಸರ್ ಕೊಟ್ಟಿದ್ದಾರೆ ನೋಡಿ ಹೆಂಗೈತೆ ಅಂತ. ಅದು ಬೇರೆ ಸೈಜು ಚೆನ್ನಾಗಿ ತಗೊಂಡಿಲ್ಲ ನಾನು. ಓಕೆ ಐತೆ ಅದು ಅಲ್ಲೋಗಿ ಬಿಚ್ಬಿಡ್ತೀನಿ, ಕನ್ಫರ್ಮ್ ಆಗಿರ್ತೀನಿ. ಅದು ಬೇರೆ ಇವತ್ತು ಇಂಟರ್ನಲ್ಸ್ ಐತೆ. ಎಷ್ಟು ಭಯ ಆಗ್ತೈತೆ ಅಂದರೆ ಲಿಟ್ರಲ್ಲಿ ಓದಿದ್ದೀನಿ. 4 days ಹಾಲಿಡೇ ಕೊಟ್ಟಿದ್ರು, ಆರಾಮಾಗಿ ಬರೀಬೋದು. ಹಿಂದಿ ಮತ್ತು ಅಕೌಂಟ್ಸ್ ಇವತ್ತು. ನಾಳೆ ನೋಡ್ಕೊಳ್ಳೋಣ. ಸೊ ಫ್ರೆಂಡ್ಸ್, ಇವಾಗ ಹೋಗ್ತಿದ್ದೀನಿ. ಇವಾಗಲೇ ಎಲ್ಲ ರೆಡಿ ಆಗೋಯ್ತು. ಸೊ ಇವಾಗ ಜಲ್ದಿ ಹೋಗಬೇಕು, ಟೈಮ್ ಆಗ್ಬಿಟ್ಟಿದೆ. 8:30 ಆಗ್ಬಿಡ್ತು. ಇವತ್ತು ಲೇಟ್ ಆಗೋಯ್ತು. ಸಾರಿ ಫ್ರೆಂಡ್ಸ್, ಟ್ರೈ ಮಾಡ್ತೀನಿ ಮತ್ತೆ ಬೇಗ ಬರುತ್ತೆ. ಈ ಸತಿ ನಿಜ ಟ್ರೈ ಮಾಡ್ತೀನಿ. ಎಕ್ಸಾಮ್ ಟೈಮಲ್ಲೂ ಲೇಟ್ ಆಗ್ತೈತೆ ನನಗೆ. ನನ್ನ ತಮ್ಮ ಈ ಗಾಡಿ ತೊಗೊಂಡು ಹೋಗ್ಬಿಟ್ಟಿದ್ದ ಅಂಗಡಿಗಂತ. ಇಲ್ಲ ಆವಾಗಲೇ ಇದು ಮಾಡಬೇಕು. ಮತ್ತು ಡೈಲಿ ರುಟೀನ್ ಥರ ಆಗೋಗಿದೆ. ಜಂಪ್ ಮಾಡ್ಕೊಂಡು ಬಂದಿದ್ದೀನಿ ಕಾಂಪೌಂಡೇ ಕರ್ಕೊಂಡು. ಕಾಲೇನಾಗಿಲ್ಲ ಬಿಡಿ, ಮಸ್ತಾಗಿ ಐತೆ. ಬಿಕಾಸ್ ನಾನೊಬ್ಬ NCC ಸ್ಟೂಡೆಂಟ್ ಆಗಿದ್ದೆ, ಆದರೆ ರಿಜೆಕ್ಟ್ ಆಗಿಬಿಟ್ಟೆ. ಆ ಪ್ರೊಸೆಸ್ಸೇ ಮಾಡಿಲ್ಲ ನಾನು. ಇವಾಗ ತನಕ ಬೇಜಾರಾಗ್ತಿದೆ ನನಗೆ. ನೋಡಿ ಫ್ರೆಂಡ್ಸ್, ತಪ್ಪೆಲ್ಲ ಆಗ್ಬಿಟ್ಟೆ ಎಲ್ಲಿ ಅಂದಂತ ಹೇಳೋಕ್ಕಾಗಲ್ಲ ಬಿಡಿ, ಅದೆಲ್ಲ ಹೇಳ್ಬಿಡ್ದು. ಸೊ ಇವಾಗ ಹಿಂದಿ ಮತ್ತು ಅಕೌಂಟ್ಸ್ ಎಕ್ಸಾಮ್ ಕೊಡೋಕೆ ಹೋಗ್ತಿದ್ದೀನಿ. ಚೀ ಇತ್ತ ಚೆನ್ನಾಗೇ ಇಲ್ಲ, ನಿಜ ಹೇಳ್ತಿದ್ದೀನಿ. ಅದು ಒಳಗಡೆ ನೋಡಿ ಶರ್ಟ್ ಹಾಕ್ಕೊಂಡಿದ್ದೀನಿ, ಅದೇ ಕಾಣಿಸ್ತಿಲ್ಲ. ಏನು ಹೇಳೋಣ ಹೇಳಿ ಫ್ರೆಂಡ್ಸ್, ನೀವೇ ಹೇಳಿ. ಇದರಲ್ಲಿ ಇವತ್ತು ಸೈಜ್ ಅನ್ಫಿಟ್ಟು. ನಾನೇ ಸೆಲೆಕ್ಟ್ ಮಾಡಿದ್ದು. ನನಗೆ ನಿಜ ಸೈಜ್ ಸೆಲೆಕ್ಟೇ ಮಾಡೋಕ್ಕೆ ಬರಲ್ಲ. ಏನು ಹೇಳೋಣ. ಓಕೆ, ಏನು ನಾನು ಅಷ್ಟು ಕಾನ್ಫಿಡೆಂಟಾಗಿ ಹೇಳ್ತಿದ್ದೀನಿ, ಅದು ಆ ಮಾತನ್ನ ನನಗೆ ಹೇಳ್ತಾಗಿಲ್ಲ ಬಿಡಿ. ಸೊ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಡಿ. ಈ ಥರನೇ ವೀಡಿಯೋಸ್ ತರ್ತಿರ್ತೀನಿ. ಇವಾಗ ಹೋಗ್ತಿದ್ದೀನಿ ಅಲ್ಲಿ. ಇವಾಗ ಈ ಬ್ಲೂ ಬುಕ್ಕು ಮತ್ತು ಪೆನ್ ತಗೊಂಡು ಬಂದಿದ್ದೀನಿ ಕ್ಲಾಸಿಗೆ. ಸ್ಟೇಷ್ನರಿ ಹೋಗಿದ್ದೆ. ಎಲ್ಲರೂ ಬಂದ್ಬಿಟ್ಟಿದ್ದಾರೆ. ಎಲ್ಲರೂ ಏಕ್ದಮ್ ಕಾನ್ಫಿಡೆನ್ಸ್ ಆಗಿ ಸ್ವಲ್ಪ ಜನ ಇದ್ದಾರೆ, ಭಯ ಬಿಟ್ಬಿಟ್ಟು ಸ್ವಲ್ಪ ಜನ ಇದ್ದಾರೆ. ಆದರೆ ನನಗೆ ಎರಡೂ ಫೀಲ್ ಆಗ್ತಿಲ್ಲ, ಎಂತಕ್ಕೋ ಗೊತ್ತಿಲ್ಲ. ಫ್ರೆಂಡ್ಸ್, ಇವಾಗ ಹಿಂದಿ ಆಯಿತು. ಈ ಧೀರಜ್ನ ಕರ್ಕೊಂಡು ಹೋಗ್ತಿದ್ದೀನಿ, ಧೀರಜ್ ಜೊತೆ. ಇವಾಗ ಏನು ಹೇಳೋಣ, ಹಿಂದಿ ಹಂಗಿತ್ತಂದರೆ ಹಂಗಿತ್ತು. 2 ಕ್ಲಾಸ್ ಅಟೆಂಡ್ ಮಾಡಿದ್ದೆ, ಆದರೆ ಹಾಲಿಡೇಸಲ್ಲಿ ಕವರ್ ಮಾಡ್ಕೊಂಡಿದ್ದೆ. 2 ಚಾಪ್ಟರ್ಸ್ ಅಷ್ಟೇ. ಮಸ್ತಾಗಿ ಕಂಟೆಂಟ್ ಸಿಗ್ತಿದ್ವು. ಅವರು ಹೆಂಗೆ ಭಯ ಪಡ್ತಿದ್ದಾರೆ, ಇದರಿಂದ ಭಯ ಪಡ್ತಿದ್ದಾರೆ ಪಾಪ. दादाजी उनके ऊपर डालो रोल. उठा दो जे, क्या करता नहीं वो. गो गो गो. ओए कीर्तना, अब नहीं है. क्या है ये, क्या नहीं है जी. ಭಯ ಪಡ್ತಿದ್ರಲ್ಲಿ ಮಜಾನೇ ಬೇರೆದು. ಕೈಯಲ್ಲೇ ಐತೆ, ಅವನ ಕೈಯಲ್ಲೇ. ಇವಾಗ ಬಂದಿದ್ದೀವಿ, ಬ್ರೇಕ್ ಆಯಿತು. ಹಿಂದಿ ಆಗಿದ್ದೆ, ಇಲ್ಲಿಗೆ ಬಂದ್ಬಿಟ್ಟಿದ್ದೀವಿ ಊಟ ತಿನ್ನೋಕ್ಕೆ. ಸೊ ಫ್ರೆಂಡ್ಸ್, ಇವಾಗ ಹೋಗ್ತಿದ್ದೀವಿ ಮತ್ತೆ. ಇವಾಗ ಬ್ಯಾಗ್ ತಗೊಂಡು, ಮಿರರ್ ಬೇರೆ ಐತೆ. ಸೊ ಇವಾಗ ಹೋಗ್ತಿದ್ದೀವಿ ಬ್ಯಾಗ್ ತಗೊಂಡು ಟರ್ಫಿಗೆ ಹೋಗೋಕ್ಕೆ. ವೈಟಾ. ಸೊ ಫ್ರೆಂಡ್ಸ್, ಅವರು ಏನು ಮಾಡ್ತಿದ್ರು ನನಗಂತೂ ಅರ್ಥ ಆಗಿಲ್ಲ, ಕೇಳೋಕ್ಕೂ ಹೋಗಿಲ್ಲ. ಎಂತಂದರೆ ಇವಾಗ ಅಕೌಂಟ್ಸ್ ಐತೆ, ಅಕೌಂಟ್ಸ್ ಮೇಲೆ ಕಾನ್ಸಂಟ್ರೇಷನ್ ಮಾಡಬೇಕು. ಧೀರಜು ಇದ್ದಾನೆ ಅಲ್ಲಿ, 3 ಜನ ಅಲ್ಲಿ ಬರ್ತಿದ್ದಾರೆ. ಇವಾಗ ತನಕ ಟರ್ಫಲ್ಲೇ ಇದ್ವಿ. ಇವಾಗ ಊಟ ತಿನ್ನೋಕ್ಕಂತ ಕ್ಯಾಂಟೀನಿಗೆ ಮತ್ತೆ ಬಂದಿದ್ದೀನಿ. ಈ ಸತಿ BCom ಅವರು ಬಂದಿದ್ದಾರೆ ನಮ್ಮ ಜೊತೆ. ಎಲ್ಲರದ್ದು ಮುಖ ತೋರಿಸ್ತೀನಿ ನೋಡಿ, ಅಲ್ಲಿ ಕೂತಿದ್ದಾರೆ. ಆಗಲ್ಲ ವಿಡಿಯೋ ಎಡಿಟ್ ಮಾಡ್ತೀನಿ. ಗುವಾ ಫ್ರೂಟ್ ಬ್ರೋ ತಿನ್ಬೋದಾ? ಮಾರ್ದಿಂದ ಕಿತ್ಕೊ ಬಂದವನು. ವಿಡಿಯೋ ಮಾಡ್ರಿ.
ಸೊ ಫ್ರೆಂಡ್ಸ್, ಇವಾಗೆ ಜಸ್ಟು ಒಂದು ನಿಮಿಷ. ಇವಾಗೆ ಜಸ್ಟು ಅಕೌಂಟ್ಸ್ ಎಕ್ಸಾಮ್ ಮುಗಿಸಿ ಬರ್ತಿದ್ದೀವಿ. ಇಲ್ಲೇ ಅಲ್ಲಿ ಇನ್ನೂ ಫ್ರೆಂಡ್ಸ್ ಬರ್ತಿದ್ದಾರೆ ಅವರು. ನಡೀರೋ ಹೋಗೋಣ. ಹಿ ಈಸ್ ನಾಟ್ ಕ್ಯಾಚಿಂಗ್ ದ ವಾಟರ್, ಇಟ್ ವಿಲ್ ರನ್ ಅವೇ ಫಾಸ್ಟ್. ಏನಂತ ಮಾತಾಡ್ತೀಯೋ? ಓಯ್, ನಾನು ಹೋಗ್ತಿದ್ದೀನಿ. ಸೊ ಫ್ರೆಂಡ್ಸ್, ಅದೆಲ್ಲ ಬಿದು ಮ್ಯಾಮ್ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿದ್ರು, ಲೆಸನ್ಸು ಅದೆಲ್ಲ ರಿವೈಸ್ ಮಾಡಿಸಿದ್ರು. ಅದಾದಮೇಲೆ ಇವಾಗ ಮನೆಗೆ ಹೋಗ್ತಿದ್ದೀನಿ ಡೈರೆಕ್ಟು. ನಾಳೆ ಎಕ್ಸಾಮ್ದು ಪ್ರಿಪೇರ್ ಆಗ್ಬಿಟ್ಟಿದ್ದೀನಿ ಫುಲ್ಲು. ಮ್ಯಾಮ್ ಹೇಳ್ಬಿಟ್ಟಿದ್ದಾರೆ ಸ್ವಲ್ಪ ಕ್ವಶನ್ಸು. ಬೆಸ್ಟು ಒಂದು ದಿವಸ ಮುಂಚೆ ಹೋಗಿ ಮ್ಯಾಮ್ನ ಕೇಳ್ಬಿಟ್ರೆ. ಸೊ ಫ್ರೆಂಡ್ಸ್, ಇವತ್ತು 2 ಎಕ್ಸಾಮ್ ಕೊಟ್ಬಿಟ್ಟು ಇವಾಗ ಹೋಗ್ತಿದ್ದೀನಿ ಮನೆಗೆ. ಚಿಲ್ಲಾಗಿ ಹೋಗ್ತಿದ್ದೀನಿ. ಇವಾಗ ಕಮೆಂಟ್ ಸೆಕ್ಷನಲ್ಲಿ ಹೇಳ್ತೀರಾ ಎಷ್ಟು ಬರ್ಬೋದು ಅಂತ. ಅದು ನನಗೂ ಗೊತ್ತಿಲ್ಲ, ಆದರೆ ಬರ್ದಿದ್ದೀನಿ ಮಸ್ತಾಗೆ. 4 ದಿವಸ ಅಂತೂ ಟೈಮ್ ವೇಸ್ಟ್ ಮಾಡಿಲ್ಲ. ಸೊ ಇವಾಗ ನೋಡಬೇಕು ರಿಸಲ್ಟ್ ದಿವಸ ಹೆಂಗಿರುತ್ತೋ ಅಂತ. ಇದು ಯಾವ ಎಕ್ಸಾಮ್ ಗೊತ್ತಾ? ಇಂಟರ್ನಲ್ಸು. ಅದು ಫಸ್ಟ್ ಇಂಟರ್ನಲ್ಸು. ಮ್ಯಾಮ್ ಹೆಂಗೆ ಕರೆಕ್ಷನ್ ಮಾಡ್ತಾರೆ ಏನೂ ಗೊತ್ತಿಲ್ಲ ನಮಗೆ. ಹೆಂಗಾಗುತ್ತೆ ಅಂತಲೂ ಗೊತ್ತಿಲ್ಲ. ನೋಡೋಣ, ಟೈಮ್ ಬರುತ್ತೆ. ನಾಳೆ ಅಂತೂ ಬೇಗ ಎದ್ದೋಳು ಹೋಗ್ಬೇಕು ಮನೆಗೆ. ಬೇಗ ಅಂದರೆ ಒಂದು 8 o'clock ಅಲ್ಲಿ ಇರ್ತೀನಿ. ಇವಾಗ ನಂದೊಂದು ಗೋಲ್ ಆಗಿಬಿಟ್ಟಿದೆ. ಇವಾಗ ಕಾಲೇಜ್ 8 o'clock ಹೋಗೋದು ಇನ್ಕಂಪ್ಲೀಟ್ ಗೋಲ್ ಆಗಿಬಿಟ್ಟಿದೆ. ಸೊ ಜನರೇ, ಇಲ್ಲ ಸ್ನೇಹಿತರೆ, ಮನೆಗೆ ಬಂದ್ಬಿಟ್ಟೆ. ಇವತ್ತಿನ ವ್ಲಾಗ್ ಇಲ್ಲೇ ಸ್ಟಾಪ್ ಅಲ್ಲ. ಇವತ್ತಿನ ವ್ಲಾಗ್ ಯಾರಪ್ಪ ಬಂದಿರೋದು ಮನೆಗೆ? ಹೊಸ ಚಪ್ಪಲಿ ಎಲ್ಲ ಕಾಣಿಸ್ತೈತೆ, ನೋಡೋಣ. ಸೊ ಇವನೇ ನಮ್ಮ ಆಂಟಿ ಮಗ ಅಜಾನು. ಓ, ಹೆಂಗೆ ಮಾಡ್ತಿದ್ದ ನೋಡಿ ಅಜಾನು ಅಂತ. ಇಲ್ಲಿ ನೋಡಿ, ಹಾಯ್ ಬೋಲ. ಐ ಬಾಂಧಕು ಬೋಲ್ ಹಾಯ್ ಇದರ್. ನೋಡಿ ಎಷ್ಟು ನಾಚಿಕೆ ನೋಡಿ ಇವನ್ನ. ನಾಚಿಕೆ ನೋಡಿ ಇವಂದು. ಸೊ ಫ್ರೆಂಡ್ಸ್, ಇಲ್ಲಿ ಬಂದಿದ್ದೀವಿ. ಹಾಂ, ಸೊ ನನಗೆ ನಮ್ಮಪ್ಪ ಬಟ್ಟೆ ತೊಗೊಂಡಿದ್ದಾರೆ. ಸಡನ್ನಾಗಿ ಕಡ್ದಿದ್ದು, ನನಗೂ ಗೊತ್ತಿದ್ದಿಲ್ಲ. ಮನೇಲಿ ಮಾಡ್ಕೊಂಡಿದ್ದೆ ಕಾಲೇಜಿಂದ ಬಂದು. ಸೊ ಇವ್ರು ಮಸ್ತಾಗಿ ಸ್ವಲ್ಪ ಡಿಸ್ಕೌಂಟೆಡ್ ಪ್ರೈಸಲ್ಲಿ ಕೊಟ್ಟರು ನೋಡಿ. ಇವ್ರದ್ದು ಇಷ್ಟ ಆಯಿತು. ಗೊಟ್ಟಿಗೆರೆದಲ್ಲಿ. ಸೊ ಫ್ರೆಂಡ್ಸ್, ಇವಾಗ ಕಳಿಸಿದ ನಮ್ಮಮ್ಮ. ಇನ್ನೂ ಅದೇ ಡ್ರೆಸ್ಸಲ್ಲಿ. ಐ ಆಮ್ ಎ ಲಿಟಲ್ ಬಿಟ್ ಸಾರಿ ಅಂತೀನಿ. ಎಲ್ಲದಕ್ಕೂ ನಾನು ಸಾರಿ ಎಂತೂ ಅಂತಿರೋ ಗೊತ್ತಿಲ್ಲ. ಮಿಸ್ಟೇಕು ಮಾಡ್ತಿರ್ತೀನಿ. ಆ ಮಿಸ್ಟೇಕ್ಸ್ನ ಸ್ವಲ್ಪ ಇಗ್ನೋರ್ ಮಾಡಿಬಿಡಿ ಫ್ರೆಂಡ್ಸ್. ಸ್ವಲ್ಪ ಮಿಸ್ಟೇಕ್ಸ್ ಆಗ್ತಾ ಇರುತ್ತೆ, ಮನುಷ್ಯನೇ ನಾನು. ಇವಾಗ ಇವತ್ತು ಹೋಗಿ ಚೇಂಜ್ ಮಾಡ್ಕೊತೀನಿ. ಅದಕ್ಕಿಂತ ಮುಂಚೆ ಕಳಿಸಿದ್ದಾರೆ ಅಂಗಡಿಗೆ, ಮಾಡ್ಕೊಂಡೇ ಹೋಗ್ತಿದ್ದೀನಿ. ಸೊ ಫ್ರೆಂಡ್ಸ್, ವಿಡಿಯೋನ ನೀವು ಆದಷ್ಟು ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಡಿ ಪ್ಲೀಸ್. ಎಂತಕ್ಕಂದರೆ ಈ ಥರ ವೀಡಿಯೋಸ್ ನಿಮಗೆ ಡೈಲಿ ಬರ್ತಾ ಇರುತ್ತೆ. ಸಬ್ಸ್ಕ್ರೈಬ್ ಮಾಡಿಬಿಟ್ರೆ ಮತ್ತು ನನಗೆ ಸ್ವಲ್ಪ ಸಪೋರ್ಟು ಸಿಗುತ್ತೆ, ಹೋಪು ಇರುತ್ತೆ. ಫ್ರೆಂಡ್ಸ್ ನೋಡ್ತಿದ್ದಾರಂತ. ಸೊ ಪ್ಲೀಸ್ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟೇ ಬೇಕಾಗಿರೋದು.